ಲಾಲ್‌ಬಾಗ್‌ನ ಫಲಪುಷ್ಪ ಪ್ರದರ್ಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಹೂವಿನ ಲೋಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾರ್ವಜನಿಕರು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಆಗಸ್ಟ್ 7ರಿಂದ ಆಗಸ್ಟ್ 18ರವರೆಗೆ ಫ್ಲವರ್ ಶೋ ಆಯೋಜನೆ ಮಾಡಲಾಗುತ್ತೆ. ಫಲಪುಷ್ಪ ಪ್ರದರ್ಶನಕ್ಕೆ ತೋಟಗಾರಿಕಾ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಬಾರಿಯೂ ಹೊಸ ಥೀಮ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣವರ ಇತಿಹಾಸ ಬರೋಬ್ಬರಿ 11 ಲಕ್ಷ ಜನ ಭೇಟಿ ನೀಡುವಂತಹ ನಿರೀಕ್ಷೆಯಲ್ಲಿದೆ. ಲಾಲ್‌ಬಾಗ್‌ನ ಫಲಪುಷ್ಪ ಪ್ರದರ್ಶನ ಪ್ರತಿ ಬಾರಿಯೂ ಕೂಡ ವಿವಿಧವಾದಂತಹ ಒಂದು ಕಣ್ತುಂಬಿಕೊಳ್ಳುವಂತಹ ಒಂದು ಫ್ಲವರ್ ಶೋ ಬೇರೆ ಬೇರೆ ಥೀಮ್ಸ್ನಲ್ಲಿ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಇತಿಹಾಸವನ್ನು ಜನರಿಗೆ ತಿಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು ಲಾಲ್‌ಬಾಗ್‌ನ ಫಲಪುಷ್ಪ ಪ್ರದರ್ಶನ. ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ ಆದಷ್ಟು ಬೇಗ. ಮತ್ತು 11 ಲಕ್ಷ ಜನ ಬರುವಂಥ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಸಕಲ ಸಿದ್ಧತೆಯನ್ನು ಲಾಲ್‌ಬಾಗ್‌ನಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮತ್ತು ರಾಜ್ಯದ ತೋಟಗಾರಿಕೆ ಇಲಾಖೆಯಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಫಲಪುಷ್ಪ ಪ್ರದರ್ಶನ ಈ ಬಾರಿಯೂ ವಿಶೇಷವಾದಂಥ ಥೀಮ್ ಮುಂದೆ ಜನರ ಮುಂದೆ ಬರೋದಕ್ಕೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಒಂದು ಥೀಮ್ನಲ್ಲಿ ಮಾಡ್ತಾ ಹೋಗ್ತಾರೆ. ಅದು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ ಇರಬಹುದು, ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸ ಇರಬಹುದು. ಬೇರೆ ಬೇರೆ ಥೀಮ್ಸ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಜನರು ಕೂಡ ಅದೇ ರೀತಿಯಲ್ಲಿ ಹೋಗಿ ಕಣ್ತುಂಬಿಕೊಳ್ತಾರೆ. ಒಂದು ಟಿಕೆಟ್ ಪ್ರೈಸ್ ಇರುತ್ತೆ. ಅದನ್ನು ಹೋಗಿ ಎಲ್ಲರ ಫ್ಯಾಮಿಲಿ ಜೊತೆ ಇರಬಹುದು, ಫ್ರೆಂಡ್ಸ್ ಜೊತೆ ಇರಬಹುದು, ಕಾಲೇಜ್ ಸ್ಟೂಡೆಂಟ್ಸ್ ಇರಬಹುದು, ಎಲ್ಲರೂ ಕೂಡ ಹೋಗ್ತಾರೆ. ಬಹಳ ಬೇರೆ ಬೇರೆ ಒಂದು ವಿಧದ ಫ್ಲವರ್ಸ್ ಇರಬಹುದು, ಕಣ್ತುಂಬಿಕೊಳ್ಳಬಹುದು. ಅಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ. ನಮ್ಮ ಒಂದು ಪ್ರಮುಖ ಉದ್ಯಾನವನ, ರಾಜ್ಯದ ಪ್ರಮುಖ ಉದ್ಯಾನವನಗಳಲ್ಲಿ ಒಂದು, ನಮ್ಮ ಹೆಮ್ಮೆ ಲಾಲ್‌ಬಾಗ್, ಕೆಂಪೇಗೌಡರು ನಿರ್ಮಾಣ ಮಾಡಿರುವಂಥ ಲಾಲ್‌ಬಾಗ್, ಅದು ಬಹಳ ಒಂದು ವೈಭವೋಪೇತವಾಗಿ ಒಂದು ಫಲಪುಷ್ಪ ಪ್ರದರ್ಶನ. ಅದರಲ್ಲೂ ಕೂಡ ಮೇಲಾಗಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇವರು ಆಯೋಜನೆ ಮಾಡುವಂಥದ್ದು.